ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ KSV ಮ್ಯೂಸಿಕ್ ಚಾನಲ್ಗೆ ಸ್ವಾಗತ. ಇಂದಿನ ನಮ್ಮ ತರಗತಿಯಲ್ಲಿ ನಾವು ಗೀತೆಗಳನ್ನು ಪ್ರಾರಂಭ ಮಾಡೋಣ. ಗೀತೆಗಳು ಹೀಗಂದರೆ ಇದು ಒಂದು ಸರಳವಾದಂತಹ ದೇವತಾಸ್ತುತಿಯಾಗಿರುತ್ತದೆ. ಇದು ಸುಲಭವಾದ ಸೂಳಾದಿ ತಾಳಗಳಿಂದ ರಚಿತವಾಗಿದೆ. ಈ ಗೀತೆಗಳಲ್ಲಿ ತಾಳದಲ್ಲಿ ಅಕ್ಷರ ಕಾಲದ ಎಣಿಕೆಯನ್ನು ಹೊಂದಿರುತ್ತದೆ. ಈ ಗೀತೆಗಳಲ್ಲಿ ಎರಡು ವಿಧವನ್ನು ಹೊಂದಿರುತ್ತೆ. ಒಂದು ಸಂಚಾರಿ ಗೀತೆ, ಎರಡನೇದು ಲಕ್ಷಣ ಗೀತೆ. ಸಂಚಾರಿ ಗೀತೆ ಹಂಗಂದರೆ ಏನು ಅಂದರೆ ರಾಗದ ಸಂಚಾರವನ್ನು ಸರಳವಾಗಿ ಹೊಂದಿರುವುದಕ್ಕೆ ಸಾಧಾರಣ ಗೀತೆ, ಸಾಮಾನ್ಯ ಗೀತೆ, ಲಕ್ಷಗೀತೆ ಅಂತ ಕರೀತಾರೆ. ಆದರೆ ಮಲಹರಿ ರಾಗದಲ್ಲಿರುವ ಗೀತೆಗಳನ್ನು ಪಿಳ್ಳಾರಿ ಗೀತೆಗಳೆಂದು ಕರೆಯುವುದು ವಾಡಿಕೆಯಲ್ಲಿದೆ. ಈ ಗೀತೆಯ ರಾಗದ ಪ್ರಯೋಗಶೀಲತೆಯನ್ನು ಒಳಗೊಂಡಿರುತ್ತದೆ. ಈ ಮಲಹರಿ ರಾಗದಲ್ಲಿ ಔಡವ ಷಾಡವ ರಾಗ ಆಗಿದೆ. ಇದು ಮಲಹರಿ ಗೀತೆಗಳು ಗಣಪತಿಯ ಸ್ತುತಿಯಿಂದ ಪ್ರಾರಂಭವಾಗಿರೋದರಿಂದ ಇವುಗಳನ್ನು ಪಿಳ್ಳಾರಿ ಗೀತೆಗಳಂತ ಕರೆಯೋದು ವಾಡಿಕೆಯಾಗಿದೆ. ಹಾಗಾದರೆ ನಾವು ಗಣಪತಿ ಸ್ತುತಿಯಲ್ಲಿರುವಂತಹ ಶ್ರೀ ಗಣನಾಥ ಅನ್ನುವಂತಹ ಒಂದು ಗೀತೆಯಿಂದ ನಾವು ನಮ್ಮ ಗೀತೆಗಳ ಪಾಠವನ್ನು ಪ್ರಾರಂಭ ಮಾಡೋಣವಾ? ಪಾ ಸಾ ಪ ಸ ಪ ಸ ಸರಿ ಮ ಪದ ಸ ಸಾದ ಪ ಮ ಗರಿ ಸ ಸರಿ ಮ ಪದ ಸ ಸಾದ ಪ ಮ ಗರಿ ಸ ಮ ಪದ ಸಾ ಸರಿ ರೀ ಸಾದ ಪ ಮ ಪ ರೀ ಮ ಪದ ಮ ಪ ದ ಪ ಮ ಗರಿ ಸ ಸರಿ ಮ ಗರಿ ಸರಿ ಗರಿ ಸ ರೀ ಮ ಪದ ಮ ಪ ದ ಪ ಮ ಗರಿ ಸ ಶ್ರೀ ಗಣಾನಾಥ ಸಿಂಧೂರ ವರ್ಣ ಕರುಣ ಸಾಗರ ಕರಿವದನ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನೋತ ಸಿದ್ಧಚಾರಣ ಗಾಣ ಸೇವಿತ ಸಿದ್ಧಿ ವಿನಾಯಕ ತೇ ನಮೋ ನಮೋ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನೋತ ಸಕಲ ವಿದ್ಯಾ ಆದಿ ಪೂಜಿತ ಸರ್ವೋತ್ತಮ ತೇ ನಮೋ ನಮೋ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನೋತ. ಫ್ರೆಂಡ್ಸ್, ಇವತ್ತಿನ ಮಲಹರಿ ರಾಗದ ಮೊದಲನೇ ಗೀತೆ ಮುಕ್ತಾಯ ಆಯಿತು. ಮುಂದಿನ ತರಗತಿಯಲ್ಲಿ ಇದೇ ರಾಗದಲ್ಲಿ ಎರಡನೇ ಗೀತೆಯನ್ನು ಪ್ರಾರಂಭ ಮಾಡೋಣ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರವರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.